ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತು ಮಾಡ್ತಾಯಿದ್ದೀನಿ ನಾನೊಂದು ಅದೊಂದು ಚಪಾತಿ. ಏನಂದರೆ ಎಲ್ಲ 3-4 ಥರದ ಹಿಟ್ಟನ್ನು ಹಾಕಿ ಚಪಾತಿ ಮಾಡ್ತಾಯಿದ್ದೀನಿ. ಇದು ಬಂದು ಗೋಧಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಆಮೇಲೆ ಇದು ಜೋಳದ ಹಿಟ್ಟು, ಇದು ಸಹ ಸಮ ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಅದು ಸ್ವಲ್ಪ 2-3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕೀಗ. ಉಪ್ಪು ಕೂಡ ಈಗಲೇ ಹಾಕ್ತಾಯಿದ್ದೀನಿ ನಾನು. ಮೊದಲಿಗೆ ಎಲ್ಲ ಮಿಕ್ಸ್ ಮಾಡುವ ಚೆನ್ನಾಗಿ. ಮಿಕ್ಸ್ ಮಾಡಿ ಆದಮೇಲೆ ಇನ್ನೆಂತ ನೀರು ಹಾಕಿ ಸ್ವಲ್ಪನೇ ಕಲಿಸ್ಕೊಂಡು ಬರಬೇಕು. ಮಿಕ್ಸ್ ಮಾಡುವ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ, ರೆಡಿಯಾಗಿದೆ. ಈ ಥರ ಒಂದು ಕವರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನು. ಎರಡು ಕವರ್ಗೆ ಕೂಡ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡುವ. ಈ ಥರ ಒಂದು ಉಂಡೆಯನ್ನು ತೆಗೆದು ಥರ ತೆಳುವಾಗಿ ಮಾಡಿದ್ದೀನಿ. ಮತ್ತು ಅಂಚನ್ನು ಕೂಡ ಟರ್ನ್ ಮಾಡಿ ಹಾಕಿದ್ದೀನಿ. ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು. ನೋಡಿ, ಮತ್ತೊಂದು ಚಪಾತಿ ಹಾಕಿದ್ದೀನಿ. ಒಂದು ಫ್ರೈ ಮಾಡಿ ತೆಗೆದಿದ್ದೀನಿ, ಇನ್ನೊಂದು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಇನ್ನೆಲ್ಲ ಆದಮೇಲೆ ತೋರಿಸ್ತೀನಿ ನೋಡಿ. ಲಾಸ್ಟಲ್ಲಿದ್ದು ಒಂದು ಉಳಿದಿದೆ, ಎಲ್ಲ ಫ್ರೈ ಮಾಡಿ ತೆಗೆದಿದ್ದೀನಿ ನಾನು ನೋಡಿ. ಸ್ವಲ್ಪ ಮೇಲೆ ತುಪ್ಪ ಎಣ್ಣೆ ಯಾವುದಾದ್ರೂ ಸ್ವಲ್ಪ ಸ್ಪ್ರೆಡ್ ಮಾಡ್ತಿರ್ತೀವಿ. ಎಲ್ಲ ಚಪಾತಿಯನ್ನು ಮಾಡಿ ಆಗಿದೆ. ಇದೊಂದು ಫ್ರೈ ಮಾಡಲಿಕ್ಕೆ ಉಂಟು ಅಷ್ಟೇ, ಸಹ ಫ್ರೈ ಆಯಿತು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಸ್ವಲ್ಪ ತುಪ್ಪನೋ ಎಣ್ಣೆನೋ ಸ್ವಲ್ಪ ಹಾಕ್ಬೋದು ನೋಡಿ. ಎಲ್ಲ ಚಪಾತಿಯನ್ನು ಪ್ಲೇಟಿಂಗ್ ಮಾಡ್ತೀನಿ ನೋಡಿ. ಜೋಳ, ರಾಗಿ, ಆಮೇಲೆ ಗೋಧಿ ಹಿಟ್ಟಲ್ಲಿ ಮಾಡಿದ ಚಪಾತಿ ನೋಡಿ, ತೆಳುವಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟ್ ಆಗುತ್ತೆ ಕೂಡ, ಎಲ್ಲಿ ಕೂಡ. ಆಮೇಲೆ ಮೆಂತ್ಯ ಸೊಪ್ಪಿನ ಗಸಿ ಮಾಡಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.